ಆಗಿಲ್ಲ ಅಲ್ವಾ? ಇಲ್ಲ ಬಂಗಾರ. ಹ್ಯಾಪಿ ಆಗಿದ್ದೀರಾ? ಹಾ, ಇವಾಗಿದ್ದೀನಿ. ನೀನ್ ಫೋನ್ ಮಾಡ್ದೆ ಅಲ್ವಾ, ನನ್ ಚಿಂತೆ ಎಲ್ಲ ಹೋಯ್ತು. ನೀವು ಚಿಂತೆ ಮಾಡಬಾರ್ದು ರೀ. ನೀವ್ ಯಾವಾಗ್ಲೂ ನಗ್ತಾ ಸಂತೋಷದಿಂದ ಇರ್ಬೇಕು. ನಿಮ್ಗೋಸ್ಕರ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆ ಒಳ್ಳೆ ಆರೋಗ್ಯ, ಆನಂದ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಬಂಗಾರ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಿಮ್ ಸಂತೋಷನೇ ನಮ್ ಸಂತೋಷ. ಜೈ ಸರ್ ಜೊತೆ ಮಾತಾಡ್ತಿದ್ರೆ ದಿವ್ಯಾಗ್ ಎಷ್ಟು ಸಂತೋಷ ಅಲ್ವಾ ಅದ್ಕೆ? ಇದು ಯಾವ ಜನ್ಮದ ಅನುಬಂಧನೋ ಅದ್ಕೆ? ಇದೇ ಮಾತ್ನ ನನ್ನ ಹತ್ರ ಒಬ್ರು ಯಾವಾಗ್ಲೂ ಹೇಳ್ತಿದ್ರು ಬಂಗಾರ. ಯಾರು ರೀ? ನನ್ ದೇವತೆ. ಅವಳು ಯಾವಾಗ್ಲೂ ನನ್ನ ಸಂತೋಷನ, ಆನಂದನ ಕೇಳ್ಕೋತಿದ್ಲು. ಪ್ರತಿ ಕ್ಷಣ ನನ್ನ ನಗುಗೋಸ್ಕರ ಹಾತೊರಿತಿದ್ಲು. ಕೊನೆಗೆ ಜೀವನ ಪೂರ್ತಿ ಕಣ್ಣೀರನ್ನು ಕೊಟ್ಟು ಹೊರಟೋದ್ಲು. ಬೇಜಾರ್ ಮಾಡ್ಕೋಬೇಡಿ. ನಿಮ್ ಕಣ್ಣೀರು ಒರ್ಸೋದಕ್ಕೆ ನಾನು ಇದೀನಿ ಅಲ್ವಾ? ನನ್ ನೋಡಿದ್ರೆ ನಿಮ್ ಸಂತೋಷನೇ ಅಲ್ವಾ? ಹೌದು ಬಂಗಾರ, ನಿನ್ನನ್ನು ಆ ದೇವತೆನೇ ಕಳಿಸಿದಾಳೆ. ಥ್ಯಾಂಕ್ ಯು ಸೋ ಮಚ್ ಬಂಗಾರ. ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ನಮ್ಮಮ್ಮನ ಅಣ್ಣನ ಕಾಪಾಡಿದ್ರಿ. ಥ್ಯಾಂಕ್ಸ್ ರೀ. ಬೇಡ ಬಂಗಾರ, ನೀನು ಯಾವತ್ತೂ ನನಗೆ ಸಾರಿ ಕೇಳಬಾರ್ದು, ಹಾಗೆ ಥ್ಯಾಂಕ್ಸ್ ಕೂಡ ಹೇಳಬಾರ್ದು. ಇದು ಒಂದ್ ಸಮಯದಲ್ಲಿ ನನಗೂ ನನ್ನ ದೇವತೆಗೂ ಮಧ್ಯೆ ನಡೆದಿದ್ದ ಒಪ್ಪಂದ, ಇವಾಗ ನಮ್ಮ ಮಧ್ಯೆ ನಡೀತಿರೋ ಒಪ್ಪಂದ. ಸರಿನಾ? ಸರಿ ರೀ. ಊಟ ಮಾಡಿದ್ರಾ ರೀ? ಏನ್ರಿ ಕೇಳಿಸ್ತಿದ್ಯಾ? ಹೃದಯನ ತಟ್ತಿದೆ ಬಂಗಾರ. ಅವಳು ಹೀಗೆ ಪ್ರೀತಿಯಿಂದ ಕೇಳ್ತಿದ್ಲು, ತನ್ನ ಕೈಯಾರೆ ತಿನ್ನಿಸ್ತಿದ್ಲು. ಆ ಸಮಯದಲ್ಲಿ ಅವಳು ನನಗೆ ಅಮ್ಮ ಆಗಿದ್ಲು. ಇವಾಗ ನೀನ್ ಕೇಳ್ತಿದ್ಯಾ? ಚಿಕ್ಕಮ್ಮ, ಹಸುವಾಗ್ತಿದೆ, ಊಟ ಬಡಿಸಿ. ನಿನಗ್ ಹಶ್ವಾಗ್ತಿದೆ ಜೈ. ಅಜ್ಜಿನ ನೋಡ್ತಿದ್ರೆ ನನಗ್ ಬೇಜಾರಾಗ್ತಿದೆ. ಅದೇನ್ ಚಿಕ್ಕಮ್ಮ, ಅಜ್ಜಿಗೇನಾಯ್ತು? ಅದೇನೋ ನೀನೇ ಕೇಳು ಕಂದ. ಚಿಕ್ಕ ಮಕ್ಕಳ ತರ ಬೇಜಾರ್ ಮಾಡ್ಕೊಂಡು ಸೋಫಾ ಮೇಲೆ ಕೂತಿದ್ದಾರೆ. ಊಟಕ್ ಬನ್ನಿ ಅಂತ ಎಷ್ಟ್ ಕರೆದ್ರೂ ಬರ್ತಾ ಇಲ್ಲ. ಈ ಮುದುಕಿಗೆ ಈ ಕಲೆ ಕೂಡ ಇದೆಯಾ? ಜೈಗೂ ನಿತ್ಯಾಗೂ ಹೇಗಾದ್ರೂ ಮದ್ವೆ ಮಾಡ್ಬೇಕು ಅಂತ ನಮ್ಮ ಅಜ್ಜಿ ನಾಟಕ ಮಾಡ್ತಿದ್ದಾರೆ. ಇವಾಗ ಜೈ ಇನ್ನೇನ್ ಆಟ ಆಡ್ತಾನೋ? ಆದ್ರೂ ಆಗ್ಲೇ ಬೇಜಾರಲ್ಲಿ ಮೇಲ್ ಹೋದವನು ನಗ್ತಾ ವಾಪಸ್ ಬಂದಲ್ಲ, ಹೇಗೆ? ಅಜ್ಜಿ, ಅಜ್ಜಿ. ಕಲ್ಪನಾ, ಅವನ ನನ್ ಜೊತೆ ಮಾತಾಡ್ಬೇಡ ಅಂತ ಹೇಳು. ಅಂತ ತಪ್ಪು ನಾನೇನ್ ಮಾಡ್ದೆ ಅಜ್ಜಿ? ಹೋಗೋ, ನಾನ್ ನಿನ್ ಜೊತೆ ಮಾತಾಡಲ್ಲ. ನನಗ್ ಮಾತ್ ಕಲ್ಸಿರೋ ನೀನೇ ನನ್ನ ಹತ್ರ ಮಾತಾಡಲ್ವಾ? ಆಗ್ಲೇ ನೀನ್ ನನ್ ಜೊತೆ ಮಾತಾಡ್ದ್ಯಾ? ನಾನ್ ಎಷ್ಟು ಕೇಳಿದ್ರು ಏನು ಮಾತಾಡ್ದೆ ಹೊರಟೋದೆ. ಹೇಳಿಲ್ವಾ ನಮ್ಮ ಅಜ್ಜಿ ಮದ್ವೆ ಟಾಪಿಕ್ಗೆ ತಗೊಂಡ್ ಬರ್ತಾರೆ ಅಂತ? ಇರು ಜೈ ಏನ್ ಹೇಳ್ತಾನೋ ನೋಡೋಣ. ಕೋಪದಲ್ಲೂ ತುಂಬಾ ಅಂದವಾಗಿ ಕಾಣ್ತೀಯ ಅಜ್ಜಿ. ತಾತನ ಹೀಗೆ ಬೀಳ್ಸ್ಕೊಂಡ್ಯಾ? ನಿನ್ ತಾತ ನಿನ್ ಹಾಗಲ್ಲ. ಮದ್ವೆ ಅಂದಿದ ತಕ್ಷಣ ಮದ್ವೆ ಮಾಡ್ಕೊಂಡ್ರು. ಯಾರನ್ನ? ನನ್ನೇ ಕಣೋ ಮೂರ್ಖ.
ಅಂದ್ರೆ ತಾತನ್ನ ಹೆದರ್ಸಿ ಕಮೆಂಟ್ ಮಾಡಿ ಮದ್ವೆ ಮಾಡ್ಕೊಂಡ್ಯಾ? ಹಾಗೇನು ಇಲ್ಲ, ಅವ್ರಿಗೆ ನಾನು ಅಂದ್ರೆ ಇಷ್ಟ. ಓ, ಲವ್ ಮ್ಯಾರೇಜ್ ಅಂತ ಆಯ್ತು. ಇಲ್ಲ, ಮನೆಯವ್ರಿಗೆ ಅವ್ರ ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ. ಹಾಗಾದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಈಗ್ಲೂ ಅದನ್ನೇ ಹೇಳ್ತಿದ್ದೀನಿ. ನೀನಂದ್ರೆ ನಿತ್ಯಾಗಿಷ್ಟ, ನಿತ್ಯ ಅಂದ್ರೆ ನಮ್ಗಿಷ್ಟ. ನಿಮ್ ಮದ್ವೆ ತಕ್ಷಣ ನಡಿಬೇಕು. ಸರಿ, ಮೊದ್ಲು ಊಟ ಮಾಡೋಣ ಬಾ. ಅಂದ್ರೆ ಜೈ ಮದ್ವೆಗೆ ಒಪ್ಕೊಂಡಾಗೇನಾ? ಅಬ್ಬಾ ಅಲ್ಲ, ಮುದ್ಕಿನ ಊಟ ಮಾಡಕ್ಕೆ ಒಪ್ಪಿಸ್ತಿದ್ದಾನೆ. ನಾನು ನಿಮ್ ಮದ್ವೆ ಊಟನೇ ಮಾಡೋದು. ಅಲ್ಲಿವರೆಗೂ ಒಂದ್ ತೊಟ್ಟು ನೀರ್ ಕೂಡ ಕುಡಿಯಲ್ಲ. ಅಯ್ಯೋ, ಬೆಳಗ್ಗೆನೆ ಅಲಾರಾಮ್ ಇಟ್ಟಿದ್ಯಲ್ಲ, ಯಾಕೆ ಪೌಡ್ರು? ಅಬ್ಬಾ ಪೌಡ್ರು. ಇದು ಅಲ್ರಾಮ್ ಅಲ್ಲ ಚಂದ್ರಿಕಾ, ಡೇಂಜರ್ ಬೆಲ್ಲು. ಅಯ್ಯೋ, ನಿತ್ಯ ಕಾಲ್ ಮಾಡ್ತಿದ್ದಾಳೆ. ಅಯ್ಯೋ, ಸ್ಪೀಕರ್ ಆನ್ ಮಾಡ್ರಿ, ಏನು ಅಂತ ಕೇಳಿ. ಹಲೋ, ಗುಡ್ ಮಾರ್ನಿಂಗ್ ಅಮ್ಮ. ಎಲ್ಲಿದ್ದೀರಾ? ಮನೇಲೆ ಅಮ್ಮ. ನಿಮ್ಮ ಆಂಟಿ ಪೂಜೆ ಮಾಡ್ತಿದ್ದಾಳೆ, ನಾನು ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಈಗಷ್ಟೇ ಆ ACP ನನ್ನ ಮೀಟ್ ಆದ. ಇವತ್ತು ಈವ್ನಿಂಗ್ ಒಳಗೆ ಆ ಗಂಗನ್ನ ತೋರಿಸ್ತಾನಂತೆ.